Hello everyone, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವಾಗ ಏನು ಬಗ್ಗೆ ಅಂದರೆ ನಮ್ಮ ಮನೇಲಿ ಯುಗಾದಿ ಹಬ್ಬ ಹೆಂಗೆ ಮಾಡ್ತೀವಿ, ಏನೇನು ಪ್ರಿಪ್ರೇಷನ್ನು ಅಂತ ಚಿಕ್ಕದಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಮತ್ತು ನಮ್ಮ ಮಾರ್ಕೆಟ್ಗೆ ಹೋಗಿ ಬಂದಿದ್ದೀವಿ. ಸೊ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ. ಮಾವಿನ ಎಲೆ, ಬೇವಿನ ಸೊಪ್ಪು, ಹೂವಿನ ಹಾರ, ಮತ್ತು ಅಡುಗೆಗೆ ಬೇಕಾಗಿರೋದು ಇದು ಏನು ಸಬ್ಬಕ್ಕಿ ಸೊಪ್ಪು, ಬಾಳೆಹಣ್ಣು, ಹೂವು, ಅಲ್ಲಿ ಸೌತೆಕಾಯಿ, ಮಾವಿನಕಾಯಿ ಎಲ್ಲ ತಂದಿದ್ದೀವಿ. ನನ್ನ ತಂಗಿ ಇವಾಗಷ್ಟೇ ಹಾಸ್ಟ್ಲಿಂದ ಬಂದಳು. ಬೇಬಿ ಹಾಯ್. ಸೊ ಎಲ್ಲ ತೊಗೊಂಬಂದು ನಮ್ಮ ಎಲ್ಲ ಎತ್ತಿಕ್ತಾ ಇದ್ದಾರೆ ಇವಾಗ. ಐಟಮ್ಸ್ ತೊಗೊಬೇಕಾಗಿತ್ತು ಹಬ್ಬಕ್ಕೆ, ಅದಕ್ಕೆ ಮಾರ್ಟಿಗೆ ಬಂದಿದ್ದೀವಿ. ಫ್ರೆಂಡ್ಸ್ ಇವಾಗಷ್ಟೇ ಡಿನ್ನರ್ ಮಾಡಿದ್ದೀವಿ. ಇವಾಗ ಎಲ್ಲರೂ ನನ್ನ ಕೆಲಸ ಮಾಡ್ತಾಯಿದ್ದೀನಿ. ನಾವು ಇವಾಗಷ್ಟೇ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬಂದೆ ಬಾಗಿಲಿಗೆ. ಫುಲ್ಲು ಸೊಳ್ಳೆ ಕಚ್ಚಾಗ್ಬಿಡ್ತು ಆಚೆಗಡೆ. ಇವಾಗ ನೆಕ್ಸ್ಟು ರಂಗೋಲಿ ಹಾಕೋಕೆ ಹೋಗಬೇಕು. ನನ್ನ ತಂಗಿ ಏನು ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ನನ್ನ ತಂಗಿ ತೋರಣ ಕಟ್ತಾ ಇದ್ದಾಳೆ. ಪ್ರತಿ ಹಬ್ಬಕ್ಕೂ ಇವಳೆ ಕಟ್ಟೋದು. ಹಾಸ್ಟೆಲ್ ಇದ್ಲು, ಸದ್ಯ ಬಂದು ಮತ್ತೆ ಕಟ್ತಾ ಇದ್ದಾಳೆ. ಒಂದು ಮೀಡಿಯಮ್ ಸೈಜ್ ರಂಗೋಲಿ ಮಾತ್ರ ಹಾಕ್ತೀವಿ, ಯಾಕಂದರೆ ಬೆಳಗ್ಗೆ ಟೈಮ್ ಇರಲ್ಲ. ಬೆಳಿಗ್ಗೆ ಬೇಗ ಪೂಜೆ ಮಾಡಬೇಕು ನಾವು. ಒಂದು 6 o'clock ಅಷ್ಟೊತ್ತು ಪೂಜೆ ಮಾಡಿಬಿಡ್ತಾರೆ ನಾವನ್ನ. ಅದಕ್ಕೋಸ್ಕರ ಇವಾಗ ದೊಡ್ಡ ರಂಗೋಲಿ, ಮೀಡಿಯಮ್ ಸೈಜ್ ರಂಗೋಲಿ ಹಾಕಿ ಬೆಳಗ್ಗೆಗೆ ಇನ್ನೊಂದು ಬಾಗಿಲು ಮುಂದೆ ಚಿಕ್ಕ ರಂಗೋಲಿ ಹಾಕಿ ಪೂಜೆ ಮಾಡಬೇಕು. ಇನ್ನೇನು ಹರ್ಷಿತಾ ನಾಯ್ಡು ಇವಾಗಷ್ಟೇ ರಂಗೋಲಿ ಹಾಕಿ ಬಂದೆ ಗೈಸ್. ಎಷ್ಟು ಸೊಳ್ಳೆ ಕಚ್ತಿದೆ ಅಂದರೆ ಆಚೆಗಡೆ ಕುತ್ಕೊಂಡಿರೋಕ್ಕಾಗ್ತಾ ಅಷ್ಟು ಸೊಳ್ಳೆ ಕಚ್ತದೆ. ಇವಾಗೂ ಅಷ್ಟೇ ಇಟ್ಕೊಂಡಿದ್ದೀನಿ. ಪಕ್ಕದ ಮನೆ ಆಂಟಿ ಕೊಟ್ಟರು. ನಾನು ರಂಗೋಲಿ ಹಾಕ್ಬೇಕಾದ್ರೆ ನಮ್ಮ ಅಮ್ಮ ಪ್ಯಾಟಲ್ ಹೊಡಿತಾನೇ ಇದ್ದರು, ಮತ್ತು ನಮ್ಮ ಅಪ್ಪನೂ ಇದು ಇಟ್ಕೊಂಡಿದ್ರು ಬತ್ತಿ. ಸೊ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ 11 o'clock ಆಯಿತು, ಎಲ್ಲ ಕೆಲಸ ಮುಗೀತು. ಇನ್ನು ಬೆಳಗ್ಗೆ ಅಲಾರಾಮ್ ಇಕ್ಕಿದ್ದೀನಿ 4 ಗಂಟೆಗೆ. 4 ಗಂಟೆಗೆ ಎತ್ತಿ ಏನೇನು ಮಾಡ್ತೀವಿ ಅಂತ ನೋಡೋಣ. ಗುಡ್ ಮಾರ್ನಿಂಗ್, ಹ್ಯಾಪಿ ಯುಗಾದಿ. ಸೊ ಟೈಮ್ ಇನ್ನೇನು 5 ಗಂಟೆ ಆಗಿದೆ. ಎದ್ದಿಲ್ಲ. ಅಮ್ಮ ಆಲ್ರೆಡಿ ನನಗೆ ಎಣ್ಣೆಲ್ಲ ಹಚ್ಚಿದ್ದಾರೆ. ಮನೆಯೆಲ್ಲ ಕ್ಲೀನ್. ಹ್ಯಾಪಿ ಯುಗಾದಿ. ಸೇಮ್ ಟು ಯು. ಬೆಳಗ್ಗೆ ನಮ್ಮ ಒಬ್ಬಟ್ಟಿಗೆ ರೆಸಿಪಿ ಸಿಗ್ತಾ ಇದ್ದಾರೆ. ಕಡಲೆಬೇಳೆ ಮತ್ತು ಹೆಸರುಬೇಳೆ, ಕಡಲೆಕಾಳು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನನ್ನ ತಂಗಿ ಇವಾಗ ಎದ್ದು ಬಂದು ಹಂಗೆ ಎಣ್ಣೆ ಹಚ್ಕೊತಾ ಇದ್ದಾಳೆ. ನಾನು ಮಾತ್ರ ನಾನು ಕಣ್ಣು ಕೂಡ ಬಿಟ್ಟಿಲ್ಲ ಅವಳು. ಬೇಬಿ ಹ್ಯಾಪಿ ಯುಗಾದಿ. ಗೈಸ್ ನನ್ನ ತಂಗಿ ಮೇಲೆ ಅಪ್ಪನ ಕರ್ಕೊಂಬಂದು ಎಣ್ಣೆ ಹಚ್ತಾ ಇದ್ದಾಳೆ. ಎಷ್ಟು ಕತ್ಲಾಗಿದೆ ಅಂತ. ಪಪ್ಪ ಸೊಳ್ಳೆ ಕಚ್ತೈತಾ? ಬಾರಿ ಸೊಳ್ಳೆ ಕಚ್ತೈತೆ. ಕಚ್ಬಿಟ್ಟು ಹೋಗ್ತಲ್ಲ, ನೀವು ಎತ್ಕೊಂತೈತೆ. ಪಪ್ಪ ಹ್ಯಾಪಿ ಯುಗಾದಿ. ಪಪ್ಪ ನಿಮಗೂ ಕೂಡ ಹ್ಯಾಪಿ ಯುಗಾದಿ. ಆಗಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ ಸ್ಯಾರಿಯಲ್ಲಿ ಇಟ್ಕೊಂಡಿದ್ದೀನಿ ಸ್ಟಿಕ್ಕರ್. ಹೇಗೆ ಕಾಣಿಸ್ತಿದ್ದೀನಿ? ಗ್ಯಾಸ್ ಎಲ್ಲ ರೆಡಿಯಾಗಿದೆ. ಇವಾಗ ಪೂಜೆ ಮಾಡಬೇಕು. ಆಯಿತು, ಎಲ್ಲ ಎಲ್ಲ ನೀಟಾಗಿ ರೆಡಿಯಾಗಿದೆ.
ತಿಂದು ಒಳ್ಳೆ ಮಾತಾಡಿ ಒಳ್ಳೆದಾಗಲಿ ನಿಮಗೆ. ನೀವು ಸ್ವಲ್ಪ ದಿವಸ ಬ್ಯಾಂಕಿಂಗ್ ಅಂತ ನೀಟು ಸಿಕ್ಕಿದ್ರಿ ಅಂತ ಬೇರೆಯವ್ರನ್ನ ಕುಡಿಯೋದ್ಬಿಟ್ಟು ಆರಾಮ ಚೆನ್ನಾಗಿದೆ ಒಳ್ಳೆ ಲಾಭ ಬರಲಿ. ಒಳ್ಳೆ ಆರೋಗ್ಯ ಸಿಗಲಿ ನಿಮಗೆ, ಒಳ್ಳೆ ಮದ್ದು ಬರಲಿ, ಒಳ್ಳೆ ಮದ್ದು ಬರಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವಾಗ ಅಷ್ಟೇ ಪೂಜೆ ಎಲ್ಲ ಆಯಿತು. ಇವಾಗ ಅಜ್ಜಿ ತಾತಗೆ ಪೂಜೆ ಮಾಡ್ಕೊಂಬರೋಕ್ಕೆ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ, ನಾನು ನಮ್ಮ ಅಪ್ಪ ನನ್ನ ತಂಗಿ. ಪೂಜೆ ಆಯಿತು ಅಷ್ಟೇ. ನಾವು ಅಲ್ಲಿ ಪೂಜೆ ಮಾಡ್ಕೊಂಬಂದ್ವಿ. ನಮ್ಮ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ನಮ್ಮ ಅಮ್ಮ ಸೀರೆ ಚೇಂಜ್ ಮಾಡಾಕಿದ್ದಾರೆ. ಮಾ ಯಾಕೆ ಡ್ರೆಸ್ ಚೇಂಜ್ ಮಾಡಿದ್ಯಾ? ಅಡುಗೆ ಮಾಡುವಾಗೆಲ್ಲ ಗಲೀಜಾಗಲ್ಲ ಸೀರೆ. ಹೊಟ್ಟೆ ಎಷ್ಟೊತ್ತು ಏನು ಮಾಡಿದ್ಯಾ? ಹೆಸರುಬೇಳೆ ಒಡೆಗೆ ರುಬ್ಬಿಕ್ಕಿದ್ದೀನಿ, ಒಬ್ಬಟ್ಟಿಗೆ ರುಬ್ಬಿಕ್ಕಿದ್ದೀನಿ, ಕಡಲೆಕಾಳು ಗೊಜ್ಜು, ಅನ್ನ, ಒಬ್ಬಟ್ಟು ಸಾರು, ಒಬ್ಬಟ್ಟು ಸುಡಬೇಕು, ವಡೆ ಸುಡಬೇಕು, ಹೆಸರುಬೇಳೆ ಒಗ್ಗರಣೆ ಹಾಕಬೇಕು. ಯಾಕೆ ಹೊಟ್ಟೆ ಹಸಿರುತ್ತೆ ಅಂತಂದ್ರೆ ಇದು ಹಸಿಮೆಣ್ಸಿನ್ಕಾಯಿ ಎತ್ಕೊಬೋದು. ಒಂದು ಹೆಸರುಬೇಳೆ ಒಗ್ಗರಣೆ ಗೈಸ್, ಇವಾಗ ಈ ಬಿಸಿಲಂತೂ ಈ ಸೀರೆ ಉಟ್ಕೊಂಡಿರೋಕ್ಕಂತೂ ಆಗ್ತಾಯಿಲ್ಲ. ನಾನು ಡ್ರೆಸ್ ಚೇಂಜ್ ಮಾಡಾಕ್ತೀನಿ, ಇರೋಕ್ಕಾಗ್ತಿಲ್ಲ ಈ ಶೆಕೆಗೆ. ಗೈಸ್, ನಾನು ಮತ್ತು ನಮ್ಮಮ್ಮ ಒಬ್ಬಟ್ಟು ಸುಡ್ತಾರೆ. ಇಷ್ಟು ಒಬ್ಬಟ್ಟು ಸುಟ್ಟಿದ್ದೀವಿ. ನಮ್ಮಮ್ಮ ತರ್ತಾ ಇದ್ದಾರೆ. ಎಲ್ಲಿಂದ ಹಿಡಿತಾ ಇದ್ದಿದ್ವಾ ಕಾಲ್ದಳು. ಗೈಸ್, ನಮ್ಮಮ್ಮ ಹಬ್ಬದ ಸ್ಪೆಷಲು ಒಬ್ಬಟ್ಟು, ವಡೆ, ಹೆಸರುಬೇಳೆ, ಅನ್ನ, ಒಬ್ಬಟ್ಟು ರಸ ಮಾಡಿದ್ದಾರೆ. ನಮ್ಮ ಮನೇಲಿ ಈ ಥರ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷವೂ. ಸೊ ನಿಮ್ಮ ಮನೇಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಏನು ಅಂತ ಕಮೆಂಟ್ ಮಾಡಿ. ಓಕೆ, ಸೊ ಇದು ನಮ್ಮ ಯುಗಾದಿ ಹಬ್ಬದ ಶಾರ್ಟ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.